ಅಜ್ಜಿ ಕಾಲದ ಮನೆಮದ್ದುಗಳು. 1. ಶುಂಠಿ ರಸವನ್ನು ಮಜ್ಜಿಗೆಯೊಡನೆ ಸೇವಿಸುವುದರಿಂದ ಆಮಶಂಕೆ ಭೇದಿಗೆ ಉಪಯುಕ್ತ. 2. ಶುಂಠಿ ಪುಡಿಯನ್ನು ನೀರಿನೊಂದಿಗೆ ಅರೆದು ಹಣೆಗೆ ಹಚ್ಚುವುದರಿಂದ ತಲೆಭಾರದೊಂದಿಗೆ ತಲೆನೋವು ನಿವಾರಣೆ ಆಗುತ್ತದೆ. 3. ತುಳಸಿ ಎಲೆಯ ರಸವನ್ನು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಕೆಮ್ಮು ನಿವಾರಣೆ ಆಗುತ್ತದೆ. 4. ತುಳಸಿ ಎಲೆಯನ್ನು ಉಪ್ಪಿನೊಂದಿಗೆ ಜಜ್ಜಿ ರಸ ಹಚ್ಚುವುದರಿಂದ ತುರಿಕೆ ಕಜ್ಜಿ ಗುಣವಾಗುವುದು. 5. ಆಡುಸೋಗೆ ಎಲೆಯ ರಸವನ್ನು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಕೆಮ್ಮಿನಿಂದ ಕಫ ಹೊರಹಾಕಲು ಉಪಯುಕ್ತ. 6. ಆಡುಸೋಗೆ ಎಲೆಯ ರಸವನ್ನು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಕಫವನ್ನು ಕರಗಿಸಿ ಶ್ವಾಸ ನಿರಾಳತೆಯನ್ನು ಒದಗಿಸುತ್ತದೆ. 7. ಕೊತ್ತಂಬರಿ ಬೀಜ ಹುರಿದು ಪುಡಿ ಮಾಡಿ ಹಾಲಿನೊಂದಿಗೆ ಕುದಿಸಿ ಶೋಧಿಸಿ ಕುಡಿಯುವುದರಿಂದ ಪಿತ್ತದಿಂದಾಗುವ ಹೊಟ್ಟೆನೋವು ಹೊಟ್ಟೆ ಉಬ್ಬರ ನಿವಾರಣೆ ಆಗುತ್ತದೆ. 8. ಲವಂಗವನ್ನು ಜಜ್ಜಿ ಹಲ್ಲುಗಳ ಮಧ್ಯೆ ಒತ್ತರಿಸಿಕೊಳ್ಳುವುದರಿಂದ ಹಲ್ಲು ನೋವು ನಿವಾರಣೆ ಆಗುತ್ತದೆ. 9. ದಾಳಿಂಬೆ ಹಣ್ಣಿನ ಸಿಪ್ಪೆಯಿಂದ ಕಷಾಯ ತಯಾರಿಸಿ ಸೇವಿಸುವುದರಿಂದ ಅತಿಸಾರ ಭೇದಿ ನಿವಾರಣೆ ಆಗುತ್ತದೆ. 10. ಬಾಳೆದಿಂಡಿನ ರಸ ಹಾಗೂ ಅದರ ಪಲ್ಯ ಸೇವಿಸುವುದರಿಂದ ಮೂತ್ರ ಕಟ್ಟುವುದು ಅಥವಾ ಕಿಡ್ನಿಯಲ್ಲಿನ ಕಲ್ಲು ನಿವಾರಣೆ ಆಗುತ್ತದೆ. 11. ಋತುಸ್ರಾವದ ನೋವು. ನಿಂಬೆ ರಸವನ್ನು ಕೋಲ್ಡ್ ನೀರಿನಲ್ಲಿ ಬೆರೆಸಿ ಪ್ರತಿದಿನ ಸೇವಿಸಿ. ಇದರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತದೆ. ಇಲ್ಲವೇ ಮೊಸರಿಗೆ ಇಂಗು ಬೆರೆಸಿ ಸೇವಿಸಿದರೂ ನೋವು ಶಮನವಾಗುತ್ತದೆ. 12. ಹೈ BP. ಪ್ರತಿದಿನವೂ ನೆಲ್ಲಿಕಾಯಿ ಪುಡಿಯನ್ನು ಹಾಲಿಗೆ ಹಾಕಿ ಕುಡಿಯಿರಿ. ಇದರಿಂದ ಅಧಿಕ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ. 13. ತಲೆನೋವು. ಸಿಪ್ಪೆ ಸುಲಿದ ಆಪಲ್ ಕತ್ತರಿಸಿ ಅದಕ್ಕೆ ಉಪ್ಪು ಬೆರೆಸಿ ಬೆಳಗ್ಗೆ ಎದ್ದ ಕೂಡಲೇ ಸೇವಿಸಿ. 14. ಕೆಮ್ಮು. ವಿಪರೀತ ಕೆಮ್ಮಿದ್ದರೆ ನೀರಿಗೆ ಬೆಳ್ಳುಳ್ಳಿ ಗುದ್ದಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಸ್ವಲ್ಪ ಸ್ವಲ್ಪವಾಗಿ ಬಿಸಿ ನೀರು ಸೇವಿಸಿ ಕೆಮ್ಮು ಮಾಯವಾಗುತ್ತದೆ. 15. ಉಸಿರಾಟದಲ್ಲಿ ದುರ್ಗಂಧ. ಈ ಸಮಸ್ಯೆ ಕಾಡಿದರೆ ಆಯಿಲ್ ಪುಲ್ಲಿಂಗ್ ಮಾಡಿ. ಇದರಿಂದ ಬಾಯಿ ಸಮಸ್ಯೆಯು ನಿವಾರಣೆ ಆಗುತ್ತದೆ. 16. ಗ್ಯಾಸ್ಟ್ರಿಕ್. ಬೇಕಿಂಗ್ ಸೋಡಾ ಮತ್ತು ಚಿಟಿಕೆ ಉಪ್ಪು ಬೆರೆಸಿ ನೀರು ಕುಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತದೆ. 17. ಗಾಯ. ಬಿದ್ದು ಗಾಯವಾದರೆ ಕೂಡಲೇ ಅರಿಶಿಣ ಪುಡಿ ಹಾಕಿ. ಇದರಿಂದ ರಕ್ತ ಹರಿಯುವುದು ನಿಲ್ಲುತ್ತದೆ. ಅಲ್ಲದೆ ಗಾಯವು ಬೇಗ ನಿವಾರಣೆ ಆಗುತ್ತದೆ. 18. ತಲೆಹೊಟ್ಟು. ತೆಂಗಿನ ಎಣ್ಣೆ ಜೊತೆ ಕರ್ಪೂರ ಮಿಕ್ಸ್ ಮಾಡಿ ಬಿಸಿ ಮಾಡಿ ಅದನ್ನು ಪ್ರತಿದಿನ ಮಲಗುವ ಮುನ್ನ ತಲೆಗೆ ಹಚ್ಚಿ. 19. ಹಲ್ಲು ನೋವು. ಈ ಸಮಸ್ಯೆ ಕಾಡಿದರೆ ಲವಂಗವನ್ನು ತೆಂಗಿನ ಎಣ್ಣೆ ಜೊತೆ ಬಿಸಿ ಮಾಡಿ ಅದನ್ನು ಹತ್ತಿಯಲ್ಲಿ ಅದ್ದಿ ನೋವಾಗಿರುವ ಹಲ್ಲಿನ ಮೇಲಿಡಿ. ಇದರಿಂದ ನೋವು ನಿವಾರಣೆ ಆಗುತ್ತದೆ. 20. ಗಂಟಲು ಕೆರೆತ. ನೀರಿನಲ್ಲಿ 4 ರಿಂದ 5 ತುಳಸಿ ಎಲೆ ಹಾಕಿ ಕುದಿಸಿ ಅದು ಚೆನ್ನಾಗಿ ಬೆಂದು ನೀರು ಸ್ವಲ್ಪವಾದಾಗ ಅದನ್ನು ಸೇವಿಸಿ. 21. ಬಾಯಿ ಹುಣ್ಣು. ಬಾಳೆಹಣ್ಣನ್ನು ಜೇನುತುಪ್ಪ ಬೆರೆಸಿ ಸೇವಿಸಿ. ಇದನ್ನು ಪ್ರತಿನಿತ್ಯ ಸೇವಿಸಿದರೆ ಅಥವಾ ಅದರ ಪೇಸ್ಟ್ ಹಚ್ಚಿದರೆ ಬಾಯಿ ಹುಣ್ಣು ಮರೆಯಾಗುತ್ತದೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.